ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡನೆಯ ದಿನವೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಕಳೆಬರಹ ಹುಡುಕಾಟ ಕೆಲಸ ಶುರುವಾಗಿದೆ. 20ಕ್ಕೂ ಅಧಿಕ ಸಿಬ್ಬಂದಿಗಳಿದ್ದಾರೆ. ಜೊತೆಗೆ ಎಸಿ ಅವರ ಸಮ್ಮುಖದಲ್ಲಿ ಕಳೆಬರಹ ಶೋಧ ಕಾರ್ಯ ನಡೀತಾ ಇದೆ. ಇದು ಒಂದು ಯಂಗಸ್ಸಿನ ಒಂದು ಸ್ಕಲ್ ಹೇಗೆ ಅಂತ ಹೇಳ್ತೀವಿ ನೋಡಿ. ಈ ಬೋನಿ ಫೀಚರ್ಸ್ ಇದೆ ನೋಡಿ. ಈ ಬೋನಿ ಈ ಮಾರ್ಕಿಂಗ್ಸ್ ಎಲ್ಲ ಏನಿದೆ ಇದರ ಆಧಾರದ ಮೇಲೆ ಈ ಸೂಚರ್ಸ್ ಏನಿದೆ, ಈ ಸೂಚರ್ಸ್ ಇಲ್ಲಿರೋ ಸೂಚರ್ಸ್ ಪ್ಲಸ್ ಅಲ್ಲಿನ ಇದೆಲ್ಲ ಸ್ಟಡಿ ಮಾಡ್ಬಿಟ್ಟು ವಿ ವಿಲ್ ಟೆಲ್ ಅಬೌಟ್ ದ ಏಜ್ ಆಫ್ ದಿ ಪರ್ಸನ್ ಪ್ಲಸ್ ಈ ಒಂದು ಬೋನಿ ಪ್ರಾಮಿನೆನ್ಸಸ್, ಬೋನಿ ಟ್ಯೂಬರ್ಕಲ್ಸ್, ಬೋನಿ ಮಾರ್ಕಿಂಗ್ಸ್, ಬೋನಿ ರಿಡ್ಜಸ್ ಅಂತ ಏನಿದೆ ಇದರ ಆಧಾರದಲ್ಲಿ ಗಂಡೋ ಹೆಣ್ಣು ಅಂತ ಹೇಳ್ತೀವಿ. ಇದಕ್ಕೆ ನನ್ನಂತವನು ಐ ವಿಲ್ ನಾಟ್ ಟೇಕ್ ಮೋರ್ ದೆನ್ 5-10 minutes. ಇದರ ಹೈಟು ಅಷ್ಟೇ ಅಪ್ರಾಕ್ಸಿಮೇಟ್ಲಿ ವಿ ವಿಲ್ ಟೆಲ್ ಅಬೌಟ್ ದ ಹೈಟ್ ಇನ್ ದ ರೇಂಜ್ ಆಫ್ 5 to 2 centimeter ಡೆಫಿಷಿಯನ್ಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಬಟ್ ಅಪ್ರಾಕ್ಸಿಮೇಟ್ ಹೈಟ್ ಆಲ್ಸೋ ವಿ ವಿಲ್ ಟೆಲ್. ಸೊ ದಿಸ್ ಇಸ್ ವಾಟ್ ಇಸ್ ದ ಎಕ್ಸಾಮಿನೇಷನ್ ಇಸ್ ಆಲ್ ಅಬೌಟ್. ಪ್ಲಸ್ ಈಗೇನ್ ಮಾಡ್ತೀವಿ ನೋಡಿ, ಎಲ್ಲಿರ್ತಕ್ಕಂಥ ಹಲ್ಗಳೇನಿದೆ ಈ ಹಲ್ಲನ್ನ ನಾವು ತಕೊಂಡು ದಿಸ್ ಇಸ್ ದ ಮೋಲಾಸ್ ಟೂತ್ ಇಸ್ ದ ಒನ್ ವಿಚ್ ವಿ ಆಲ್ವೇಸ್ ಗಿವ್ ಇಟ್ ಟು ದ ಪೊಲೀಸ್ ಅಂಡ್ ಟು ದ ಫೋರೆನ್ಸಿಕ್ ಲ್ಯಾಬ್ ಫಾರ್ ದ DNA ಎಕ್ಸಾಮಿನೇಷನ್. ಸೊ ಈ DNA ಇಷ್ಟೆಲ್ಲ ನಾವು ತಕೊಂಡು ಕ್ರಿಯೇಟ್ ಮಾಡಿಕೊಂಡು ಒಂದು ಐಡೆಂಟಿಟಿ ಪ್ರೊಫೈಲ್ ಕ್ರಿಯೇಟ್ ಮಾಡಿದಾಗ ಯಾರು ರಿಪೋರ್ಟಿಂಗ್ ಆಗಿದೆ, ಸಸ್ಪೆಕ್ಟ್ಸ್ ಮಿಸ್ಸಿಂಗ್ ಆರ್ ವಾಟ್ ಎವರ್ ಬೀನ್ ರಿಪೋರ್ಟೆಡ್ ಇನ್ ಅಂಡ್ ಅರೌಂಡ್ ದಟ್ ಪ್ಲೇಸ್ ಆಫ್ ದಟ್ ಪರ್ಟಿಕ್ಯುಲರ್ ಏಜ್ ಗ್ರೂಪ್, ನಾವೇನ್ ಏಜ್ ಗ್ರೂಪ್ ಮತ್ತೆ ಸೆಕ್ಸ್ ಅಂತ ಹೇಳ್ತೇವೆ ಗಂಡು ಹೆಣ್ಣು ಅಂತ, ಆ ಗ್ರೂಪ್ ನಲ್ಲಿ ಯಾರು ಮಿಸ್ಸಿಂಗ್ ಆಗಿದ್ದಾರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಬ್ಲಡ್ ಸ್ಯಾಂಪಲ್ ತಗೊಂಡು ನಾವು ಕೊಟ್ಟಿರೋ DNA ಸ್ಯಾಂಪಲ್ಗೆ ಹೋಲಿಕೆ ಮಾಡ್ತಾರೆ. Once that identity is confirmed, I tell you that is the best success of the investigation. ಅದನಂತರ ಈಗ ನಾವು ಐಡೆಂಟಿಫಿಕೇಶನ್ ಒಂದೇ ಅಲ್ಲ, ಆ ಬೋನಿ ಸ್ಕೆಲೆಟಲ್ ರಿಮೇನ್ಸ್ ಮೇಲೆ ಏನಾದರೂ ಈ ಬ್ಲಂಟ್ ಅಂಡ್ ಶಾರ್ಪ್ ಫೋರ್ಸ್ ಇಂಜುರೀಸ್ ಅಂತೀವಿ, ಅದೇನಾದಿದ್ದಾಗ ಈ ಸಾವು ಹೇಗೆ ಸಂಭವಿಸಿದೆ ಅಂತಾನು ನಾವು ಹೇಳಲಿಕ್ಕೆ ಬರ್ತದೆ. ಸೊ ದಟ್ ಆಲ್ಸೋ ವಿಲ್ ಬಿ ಅ ವೆರಿ ಗುಡ್ ಇನ್ಫಾರ್ಮೇಶನ್ ಫಾರ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್. So identity, once identity is established, everything will be revealed. So this is the most important objectives. And ಇಲ್ಲಿ ಏನು exhumation process ಮಾಡ್ತಿದ್ದಾರೆ, ಆ exhumation process ಗೆ I still say one is the dignity and the sensitivity surrounding the dead has to be upheld. ಇದು ನಿಮ್ಮ ಎಲ್ಲರ ಕರ್ತವ್ಯ. That is the reflection of any civilized society. ನಾಟ್ ಜಸ್ಟ್ ಎಲ್ಲ ಮುಗ್ಬಿಟ್ಟು ಎಲ್ಲರೂ ಹೋಗ್ಬಿಟ್ಟು ಅಲ್ಲಿನ ಏನೋ ಹೆಣ ಸಿಗ್ತಾ ಇದೆ, ಇದು ಮನುಷ್ಯನ ಒಂದು ಮೃತದೇಹ. ಅವ್ರಿಗೂ ಹೆಣ್ಣು ತಂದೆ ತಾಯಿ ಮಕ್ಕಳು ಹೇಳ್ತಾ ಇರ್ತಾರೆ, ಆ ಸೆನ್ಸಿಟಿವಿಟಿನ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ಬೇಕು ಈ ತರ ಪ್ರಕ್ರಿಯೆಗೆ. ದಟ್ ಈಸ್ ನಂಬರ್ 1. ಆಮೇಲೆ ಈ ತರ ಒಂದು ಎಕ್ಸುಮೇಷನ್, ಈಗ ಇಟಾಚಿ ಇದನ್ನೆಲ್ಲ ಬಳಸೋದು ವಿ ವಿಲ್ ಅಟ್ ದ ಮ್ಯಾಕ್ಸಿಮಮ್ ಫಾರ್ ದ ಅಪ್ಪರ್ ಲೇಯರ್ಸ್ ಆಫ್ ದ ಅರ್ತ್. ಅಂದ್ರೆ ಈಗ ನಾವು ಯಾರು ಹೂತಿದ್ದಾರೆ ಅವ್ರಿಗೊಂದು ಮಾಹಿತಿ ತಗೊಳ್ತೀವಿ, ಎಷ್ಟು ಅಡಿನಲ್ಲಿ ಹೂತಿದ್ದಾರೆ, ಇಸ್ ಇಟ್ ಅ ಶಾಲೋ ಗ್ರೇವ್ ಆರ್ ಅ ಡೀಪ್ ಗ್ರೇವ್. ಅವ್ರು ಹೇಳ್ತಾರೆ, ಯಾಕಂದ್ರೆ ಹೂತಿರೋದು ಅವರೇ ತಾನೇ, ಎಷ್ಟು ಅಡಿ ನಾವು ಇಟ್ಟಿದ್ವಿ, 5 ಅಡಿನೋ 10 ಅಡಿನೋ ಅಂತಾರೆ. 5 ಅಡಿ 10 ಅಡಿ ಇದ್ದಾಗ ಒನ್ಸ್ ವಿ ಮಾರ್ಕ್, ಫಾರ್ ಎಕ್ಸಾಂಪಲ್ ಅವ್ರು ತೋರಿಸಿರೋ ಪಾಯಿಂಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.